ನಮಸ್ಕಾರ. ರಾಜ್ಯಾದ್ಯಂತ ಇವತ್ತು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು ಅದು ಒಂದೇ, ಅದು ಮೂಡ ಹಗರಣ. ಇಡೀ ಕಾಂಗ್ರೆಸ್ ಸರ್ಕಾರದ ಬುಡವನ್ನೇ ಅಲ್ಲಾಡಿಸುತ್ತಿರುವಂತಹ ಒಂದು ಪ್ರಕರಣ, ಒಂದು ಆರೋಪ. ಪ್ರಕರಣ ಅನ್ನೋದಕ್ಕಿಂತಲೂ ಒಂದು ಆರೋಪ. ಈ ಆರೋಪಕ್ಕೆ ಇವತ್ತು ಆಗಿರುವಂಥ ಬೆಳವಣಿಗೆ ಏನು ಅಂತಂದರೆ, ರಾಜ್ಯಪಾಲರು ಆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು. ರಾಜ್ಯಾದ್ಯಂತ ಪ್ರತಿಭಟನೆಯ ಕಿಚ್ಚು ಯಾವ್ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ಈ ಇಂದಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದೀರಾ. ಓಕೆ, ಮೂಡ ಹಗರಣ ಅಂದರೆ ಏನು? ಮೊದಲಿಗೆ ಮೂಡ ಹೇಗೆ ಬಂತು? ಮೈಸೂರಿಗೂ ಮತ್ತು ಈ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೂ ಎಷ್ಟು ನಂಟಿದೆ? ನಂಟು ಅನ್ನೋದಕ್ಕಿಂತಲೂ ಕೂಡ ಈ ಮೂಡ ಅನ್ನುವಂಥದ್ದು ಮಾಡಿದ್ದೇ ಮೈಸೂರಿನ ನಗರದ ಅಭಿವೃದ್ಧಿಗೋಸ್ಕರ. ಅಂತಂದರೆ 1904ರಲ್ಲಿ ಸಿಟಿ ಇಂಪ್ರೂವ್ಮೆಂಟ್ ಟ್ರಸ್ಟ್ ಬೋರ್ಡ್ ಅಂದರೆ ಮೈಸೂರು ನಗರ ಪ್ರಾಧಿಕಾರ, ಅಭಿವೃದ್ಧಿ ಪ್ರಾಧಿಕಾರ, ಮೈಸೂರು ನಗರವನ್ನು ಹಂತ ಹಂತವಾಗಿ ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸಬೇಕು ಅದಕ್ಕೊಂದು ಪ್ರಾಧಿಕಾರ, ಒಂದು ಸಂಸ್ಥೆ, ಅದಕ್ಕೊಂದು ಪ್ಲಾನಿಂಗ್, ಯಾವ ಪ್ಲಾನಿಂಗಲ್ಲಿ ಮೈಸೂರನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋದಕ್ಕೆ, ಅದಕ್ಕೊಂದಷ್ಟು ಆಸ್ತಿಯನ್ನು ಯಾವ ರೀತಿ ಬಳಸಿಕೊಳ್ಳಬೇಕು, ಮೈಸೂರು ಅಭಿವೃದ್ಧಿಗೆ ಬಳಸಿಕೊಳ್ಳುವಂಥ ಆಸ್ತಿ ಮೂಡ ಆಸ್ತಿ. ಆ ಮೂಡ ಆಸ್ತಿ ಇದೆಯಲ್ಲ, ಅದು ಯಾವುದೇ ಅಲ್ಲಿ ಆ ಜಾಗದಲ್ಲಿ ಕಾಡು ಕೂಡ ಇರ್ಬೋದು, ಅಥವಾ ರೈತನೂ ಕೂಡ ಆ ಭೂಮಿಯನ್ನು ಉಳುಮೆ ಮಾಡ್ತಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು. ಸೊ ಒಟ್ಟಲ್ಲಿ ಅದನ್ನು ಸರ್ಕಾರ ಅದನ್ನು ಸ್ವಾಧೀನಪಡಿಸಿಕೊಳ್ಳುತ್ತೆ ಅನ್ನೋದೇ ಆದರೆ 50-50 ಅನುಪಾತವನ್ನು ಫಾಲೋ ಮಾಡಬೇಕಾಗುತ್ತೆ. ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ 2 ಎಕರೆ ನಿಮಗೆ ಜಮೀನಿದೆ ಅಂತಂದರೆ ಅದರಲ್ಲಿ 50-50 ಅನುಪಾತ ಅದನ್ನು ಸ್ವಾಧೀನಪಡಿಸ್ಕೊಂಡ್ರೆ ಅದರ ಅರ್ಧದಷ್ಟು ಅದನ್ನು ಬೇರೆ ಜಾಗದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಯಾರ ಹತ್ರ ಸ್ವಾಧೀನಪಡಿಸ್ಕೋತಾರೋ ಅದನ್ನು ಬೇರೆ ಜಾಗದಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಇರಲಿ, 1997ರಲ್ಲಿ ಅಕ್ಟೋಬರ್ 28ರಂದು ನಡೆದಂತಹ ಒಂದೇ ಒಂದು ಮೂಡ ಸೈಟ್ ವಿಚಾರವಾಗಿ ನಡೆದಂಥ ಡಿನೋಟಿಫಿಕೇಷನ್ ಇದೆಯಲ್ಲ, ಅದು ಈಗ ಸುನಾಮಿಯನ್ನು ಎಬ್ಬಿಸಿದೆ. ಡಿನೋಟಿಫಿಕೇಷನ್ ಅಂದರೆ ನಿಮಗೆ ಅದೇ ಈಗ ನಾನು ಏನು ಹೇಳಿದ್ನಲ್ಲ, 50-50 ಅನುಪಾತ, ಅಥವಾ ಅದರ ಬದಲಿಗೆ ಬೇರೆ ನಿವೇಶನ ಅಥವಾ ಬೇರೆ ಸೈಟ್ಗಳನ್ನು ಬೇರೆ ಕಡೆನೋ ಅಥವಾ ಅದೇ ಜಾಗದಲ್ಲೋ ಪಡೆದುಕೊಳ್ಳುವಂಥದ್ದು. ಸೊ ಹೀಗೆ ಆದರೆ ಅದಕ್ಕೊಂದಷ್ಟು ರೂಲ್ಸ್ ಇದೆ, ನಿಯಮಗಳಿದೆ, ಅವು ಯಾವುವು ಕೂಡ ಇಲ್ಲಿ ಪಾಲನೆ ಆಗಿಲ್ಲ ಅನ್ನುವಂಥದ್ದೇ ಮೇಜರ್ ಆರೋಪ ಕೇಳಿ ಬಂದಿರುವಂಥದ್ದು. ಅದರ ಬೆನ್ನಲ್ಲೇ ಸಿದ್ದರಾಮಯ್ಯನವರು ಈ ಒಂದು ಮೂಡ ಹಗರಣದಲ್ಲಿ ಭಾಗಿಯಾಗಿದ್ದಾರೆ. ಈಗ ಆಲ್ರೆಡಿ ಈ ಮೂಡ ಹಗರಣದಲ್ಲಿ ಇವರು ಪ್ರಭಾವ ಬೀಸಿದ್ದಾರೆ ಅನ್ನುವಂಥ ಆರೋಪ ಇರೋದಲ್ಲದೆ, ಇವರ ಬಾಮೈದನು ಕೂಡ ಮೂಡ ಸೈಟನ್ನು ಪರ್ಚೇಸ್ ಮಾಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರು ವಿಜಯನಗರದಲ್ಲಿ 14 ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಇವರಿಗೆ ಕೆಸರೆ ಅನ್ನುವಂಥ ಗ್ರಾಮ ಇದೆಯಲ್ಲ ಮೈಸೂರಿನಲ್ಲಿ, ಈ ಗ್ರಾಮದಲ್ಲಿ ಭೂಸ್ವಾಧೀನ ಆಗಿರೋದು, ಅವರು ಅದೇ ಭಾಗದಲ್ಲಿ 50-50 ಅನುಪಾತ ಏನು ರೂಲ್ಸ್ ಇದೆಯಲ್ಲ ಅದನ್ನು ಫಾಲೋ ಮಾಡಬೇಕಿತ್ತು, ಆ ರೇಷಿಯೋನ ಫಾಲೋ ಮಾಡಬೇಕಿತ್ತು. ಆದರೆ ಆ ರೂಲ್ಸನ್ನು ಫಾಲೋ ಮಾಡಿಲ್ಲ. ಅದರ ಬದಲಿಗೆ ಬೆಲೆ ಏರಿಕೆ ಆದಂತೆ, ಸೈಟ್ನ ಬೆಲೆ ಏರಿಕೆ ಆದಂತೆ ಅವರೇನು ಮಾಡಿದ್ರು, ಮೈಸೂರಿನ ಕಾಸ್ಟ್ಲಿಯೆಸ್ಟ್ ಪ್ಲೇಸ್ ವಿಜಯನಗರದಲ್ಲಿ ಮೂಡ ನಿವೇಶನವನ್ನು ಪಡೆದುಕೊಂಡ್ರು. ಇದನ್ನು ಪಡೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರ ಹೆಜ್ಜೆ ದೊಡ್ಡದಿದೆ ಅನ್ನುವಂಥ ಆರೋಪ. ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ್ರು ಅಂತ. ಕಳೆದ 1 ವರ್ಷದಿಂದ KV ರಾಜೇಂದ್ರ ಅವರು ಜಿಲ್ಲಾಧಿಕಾರಿಯಾಗಿದ್ದರು ಮೈಸೂರಿನಲ್ಲಿ. ಅವರು 15 ಪತ್ರಗಳನ್ನು ಈಗ ಆಲ್ರೆಡಿ ಬರೆದಿದ್ದಾರೆ, ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳುವಂತೆ 15 ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ತನಿಖಾ ಸಮಿತಿಯನ್ನು ಕೂಡ ರಚಿಸಿದ್ದಾರೆ ಅವರು. ಈ ಬಗ್ಗೆ ಏನು ಹಗರಣ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆಯಲ್ಲ, ಈ ಬಗ್ಗೆ ತನಿಖಾ ಸಮಿತಿ ಮೂಡ ಆಯುಕ್ತರ ವಿಚಾರಣೆ ಮಾಡುವ ಅಗತ್ಯ ಇದೆ ಅಂತ ನೋಡಿ, ಮೂಡ ಆಯುಕ್ತರ ವಿಚಾರಣೆಯನ್ನು ಮಾಡುವಂಥ ಅಗತ್ಯ ಇದೆ ಅನ್ನುವಂಥ ಪತ್ರದಲ್ಲಿ ಅವರು ತಿಳಿಸಿದ್ದಾರೆ. 15 ಪತ್ರ ಬರೀಬೇಕಾಯಿತು. ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ, ತನಿಖೆ ಮಾಡೋದಕ್ಕೆ 15 ಪತ್ರವನ್ನು ಬರೀಬೇಕಾಯಿತು. ಆದರೆ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ನಯಾ ಪೈಸಾ ಈ ಬಗ್ಗೆ ಕಿಂಚಿತ್ತು ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾಕೆ ಅನ್ನುವಂಥದ್ದು ಗೊತ್ತಾಗಬೇಕು, ತನಿಖೆಯಲ್ಲಿ ಗೊತ್ತಾಗಬೇಕು. ಜೊತೆಗೆ ಈಗ ನಾನೊಬ್ಬ ರೈತ ಅಂತ ಅಂದ್ಕೊಳ್ಳಿ, ನನ್ನ ಆಸ್ತಿ ಇದೆ, ನನ್ನ ಆಸ್ತಿನ ನೀವು ಮೂಡ ವಶಪಡಿಸ್ಕೋತೀರಾ ಅಂತಂದರೆ ನನಗೆ ಬದಲಿ ಆಸ್ತಿಯನ್ನು ನೀವು ಮಾಡಿಕೊಡ್ಬೇಕು. ಹೆಂಗೆ ಬಿಟ್ಕೊಡೋಕ್ಕಾಗುತ್ತೆ? ನಾನೊಬ್ಬ ರೈತ, ಬಡ ರೈತ, ಆ ಆಸ್ತಿ ರೈತರದ್ದು ಕೂಡ ಆಗಿರುತ್ತೆ. ಬಹಳ ಇಂಪಾರ್ಟೆಂಟ್ ವಿಚಾರ ಇದು. ಸೊ ಹಾಗಾಗಿ ಇಲ್ಲಿ ಮತ್ತೊಂದು ಆರೋಪ ಏನು ಕೇಳಿ ಬರ್ತಾ ಇದೆ ಅಂತಂದರೆ, ಇದೊಂದು
ಈಗೇನು 14 ಆಸ್ತಿಗಳನ್ನು ತೆಗೆದುಕೊಂಡಿದ್ದಾರಲ್ಲ ಇವರು, ಸೈಟ್ಗಳನ್ನು, ಆಸ್ತಿ ಅಲ್ಲ ಸಾರಿ ಸೈಟ್ಗಳನ್ನು, ಇದು ಒಬ್ಬ ದಲಿತನ ಆಸ್ತಿ, ಒಬ್ಬ ದಲಿತ ರೈತನ ಆಸ್ತಿ ಅನ್ನುವಂಥ ಆರೋಪವೂ ಕೂಡ ಇದೆ. ಸೊ ಹೀಗಾಗಿ ಇಲ್ಲಿ ದೂರುದಾರರು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ತೊಗೊಂಡ್ಬಿಟ್ರು. TJ ಅಬ್ರಾಮ್ ಆಗಿರ್ಬೋದು, ಈ ಕಡೆ ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಾಮಾಜಿಕ ಕಾರ್ಯಕರ್ತರು. RTI ಗಂಗರಾಜು ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ಒಂದು ಮೂಡ ಹಗರಣದ ಕುರಿತಾಗಿ ದೂರದ ಮೇಲೆ ದೂರು, ಮೊದಲಿಗೆ ಲೋಕಾಯುಕ್ತಕ್ಕೆ ದೂರು, ಅದಾದ ಬಳಿಕ ಹೀಗೆ ಪ್ರೋಸೆಸ್ ಆಗ್ತಾ ಹೋಯಿತು. ರಾಜ್ಯಪಾಲರು ಕೊನೆಗೆ ಪ್ರಾಸಿಕ್ಯೂಷನ್ಗೆ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದೇ ಒಂದು ದೊಡ್ಡ ಕುತೂಹಲ ಆಗಿತ್ತು. ಒಟ್ಟಿನಲ್ಲಿ ಈಗ ನೋಡಿ, ಈಗ ಬೇರೆಡೆಯೂ ಕೂಡ ಭೂಮಿ ನಿಗದಿಪಡಿಸಿಲ್ಲ ಇಲ್ಲಿ. ಇನ್ನು ಹಿರಿತನ ಪರಿಗಣಿಸದೆ ಅಕ್ರಮವಾಗಿ ನಿವೇಶನಗಳನ್ನು ನೀಡಲಾಗಿದೆ ಅನ್ನುವಂಥ ಆರೋಪವೂ ಇದೆ. ಜೊತೆಗೆ ಬದಲಿ ನಿವೇಶನ, ಮಂಜೂರಾತಿ, ತುಂಡು ಜಾಗ ಹಂಚಿಕೆ, ಭೂ ಪರಿಹಾರವಾಗಿ ಜಾಗಗಳನ್ನು ನೀಡಿರೋ ಬಗ್ಗೆಯೂ ಕೂಡ ವಿವರಣೆ ನೀಡಿಲ್ಲ. ಹಲವಾರು ಲೋಪ ಎಸಗಲಾಗಿದೆ ಅಂಥೇಳಿ ಜಿಲ್ಲಾಧಿಕಾರಿ ರಾಜೇಂದ್ರ ಅವರು 2023 ಫೆಬ್ರವರಿ 8 ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ರು. ಇರಲಿ, ಏನಾಗ್ತಾ ಇದೆ ಹಾಗಾದರೆ? RTI ಕಾರ್ಯಕರ್ತ ಗಂಗರಾಜು ಸಿದ್ದರಾಮಯ್ಯವರ ಪತ್ನಿಗೆ ಸೇರಿದ ಭೂಮಿ ಮೂಡ ದೇವನೂರು ಬಡಾವಣೆಯಲ್ಲಿ ಅಭಿವೃದ್ಧಿಪಡಿಸಿದ ನಂತರ ದೇವನೂರು ಬಡಾವಣೆಯಲ್ಲಿ ಅಭಿವೃದ್ಧಿಪಡಿಸಿದ ನಂತರ ಅವರು ಭೂಮಿ ಬೆಲೆ ಹೆಚ್ಚಿರುವ ನೆರೆಹೊರೆಗಳಲ್ಲಿ ಒಂದಾದ ವಿಜಯನಗರದಲ್ಲಿ ಪರ್ಯಾಯ ಸೈಟನ್ನು ಪಡೆದಿದ್ದಾರೆ. ಮೂಡ ಅಭಿವೃದ್ಧಿಪಡಿಸಿದಂಥ ಬಡಾವಣೆಯಲ್ಲಿ ಪಾರ್ವತಿಗೆ ಮಂಜೂರು ಮಾಡಬಹುದಾದ ನಿವೇಶನಗಳನ್ನು ಹೊಂದಿದ್ರೂ ಕೂಡ ಅಕ್ರಮವಾಗಿ ವಿಜಯನಗರದಲ್ಲಿ ಸೈಟ್ ಹಂಚಿಕೆ ಮಾಡಲಾಗಿದೆ ಅಂಥೇಳಿ ಸ್ಟ್ರೈಟಾಗಿ ಆರೋಪ ಮಾಡಿದ್ದಾರೆ. ಅಂದರೆ ದೇವನೂರು 3ನೇ ಹಂತದ ಬಡಾವಣೆಯಲ್ಲಿ ನಿವೇಶನ ಸಿಗದಿದ್ದಾಗ ವಿಜಯನಗರದಲ್ಲಿ ನಿವೇಶನ ಮಾಡಿಕೊಂಡ್ರಲ್ಲ, ಆಗ ಸಿದ್ದರಾಮಯ್ಯನವರು ಅದನ್ನು ಸಮರ್ಥನೆ ಮಾಡಿಕೊಂಡಿದ್ರು. ಅಲ್ಲಿ ಜಾಗ ಇಲ್ಲ, ಎಲ್ಲಿ ಕೆಸರೆಯಲ್ಲಿ ಭೂ ಸ್ವಾಧೀನ ಮಾಡಿಕೊಂಡ್ರಲ್ಲ ಅಲ್ಲಿ ಜಾಗ ಇಲ್ಲ, ಅದಕ್ಕಾಗಿ ನಾವು ವಿಜಯನಗರದಲ್ಲಿ ಸೈಟ್ನ ಪಡ್ಕೊಂಡ್ರು ಅಂತ ಯಾವುದೇ ಚಿಂತೆ ಇಲ್ಲದೆ ಸಮರ್ಥನೆ ಮಾಡಿಕೊಂಡಿದ್ರು. 1996 3 ಎಕರೆ 36 ಗುಂಟೆ ಜಮೀನನ್ನು ಖರೀದಿಸಿ ತಮ್ಮ ಪತ್ನಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಉಡುಗೊರೆಯಾಗಿ ಕೊಟ್ಟಿದ್ರು ಅಂತೇಳಿ ಸಮಜಾಯಿಷಿ ನೀಡಿದರು. ಆದರೆ ಅವ್ಯಾವು ಕೂಡ ಈಗ ಉಳ್ಕೊಂಡಿಲ್ಲ. ಇರಲಿ, ಒಟ್ಟಲ್ಲಿ ವಿಜಯನಗರ ಬಡಾವಣೆಯಲ್ಲಿ 14 ಸೈಟ್ ಹಂಚಿಕೆ ಮಾಡಲಾಗಿದೆ. ಇದೇ ವಿವಾದದ ಕೇಂದ್ರ, ಇದೇ ಈಗ ಆಗಿರೋದಂಥದ್ದು ಮೇನ್. ಸೈಟ್ ಹಂಚಿಕೆ ಮಾಡಿದ್ದು ಒಂದು ಆರೋಪ ಆದರೆ ಅವರ ಬಾಮೈದ ಮಲ್ಲಿಕಾರ್ಜುನ್, ನಾನು ಆಗಲೇ ಹೇಳಿದೆ, ಸೈಟನ್ನು ಕೊಂಡುಕೊಂಡಿದ್ದು ಮತ್ತೊಂದು ಆರೋಪ. ಡಿನೋಟಿಫಿಕೇಷನ್ ಮಾಡಿದ ರೀತಿಯೇ ಅಕ್ರಮ, ಡಿನೋಟಿಫಿಕೇಷನ್ ಇದೆ, ಅದನ್ನು ಮಾಡಿದ್ದ ರೀತಿಯೇ ಅಕ್ರಮ. ಈ ರೀತಿಯಾದಂಥ ಒಂದು ಆರೋಪ ಇದೆ. ದಲಿತನೊಬ್ಬನ ಜಮೀನು ಅಂತ ನಾನು ಆಗಲೇ ಹೇಳಿದೆ. ಸೊ ಒಟ್ಟಿನಲ್ಲಿ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಈಗ ಒಂದು ರೀತಿಯಲ್ಲಿ ಸಂಕಷ್ಟ ಎದುರಾಗಿದೆ. ಕುರ್ಚಿ ಉಳಿಯುತ್ತಾ ಉಳಿಯಲ್ವಾ, ಬುಡ ಗಟ್ಟಿ ಆಗುತ್ತಾ ಆಗಲ್ವಾ, ಸರ್ಕಾರ CM ಆಗಿ ಉಳಿಯೋದಕ್ಕೋಸ್ಕರ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿಬಿಟ್ಟಿದ್ದಾರೆ. ಜೊತೆಗೆ ಸಚಿವ ಸಂಪುಟದಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಅದಾದ ಬಳಿಕ ಸಮಾಲೋಚನೆ ಏನು ಮಾಡ್ತಾರೆ, ಸಿಬಲ್ ಮತ್ತು ಸಿಂಘ್ವಿ ಟೀಮ್ ಬೇರೆ ರಾಜ್ಯಕ್ಕೆ ಕರ್ನಾಟಕದಲ್ಲಿ ಬರ್ತಿರೋದ್ರಿಂದ, ಹಿರಿಯ ವಕೀಲರು ಬಂದಿರೋದ್ರಿಂದ ಸಮಾಲೋಚನೆ ಕೂಡ ಇರುತ್ತೆ. ಕಾನೂನು ಹೋರಾಟ ಯಾವ ರೀತಿ ಮಾಡಬೇಕು ಅಂತೇಳಿ CM ಸಿದ್ದರಾಮಯ್ಯ ಮುಂದುವರೆದು ಮಾತಾಡ್ತಾರೆ. ಅವ್ರು ಹೇಳ್ತಾ ಇದ್ರು, ಆಲ್ MLAs ವಿತ್ ಮೀ, ಓಕೆ, ಎಲ್ಲ ಸಚಿವರು ಎಲ್ಲ ಶಾಸಕರು ನನ್ನ ಜೊತೆ ಇದ್ದಾರೆ, ಆಲ್ ಮಿನಿಸ್ಟರ್ಸ್ ವಿತ್ ಮೀ, ಆಲ್ MLC ವಿತ್ ಮೀ. ಸೊ ರಾಜೀನಾಮೆ ಕೊಡೋ ಮಾತೇ ಇಲ್ಲ, ಸರ್ಕಾರ ಗಟ್ಟಿಯಾಗಿರುತ್ತೆ, ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಒಂದು ಕಡೆ. ಮತ್ತೊಂದು ಕಡೆ ಶಾಕಿಂಗ್ ಅಂತಂದರೆ DK ಶಿವಕುಮಾರ್ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕು ಅಂಥೇಳಿ ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಮೂಡ ಹಗರಣ ಯಾವ ರೀತಿ ಸಿದ್ದರಾಮಯ್ಯನವರಿಗೆ ಉರುಳಾಗುತ್ತಾ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ? ಈ ಹಿಂದೆ ಯಡಿಯೂರಪ್ಪನವರ ಮೇಲೆ ಬಂದಂಥ ಆರೋಪದ ಸಂದರ್ಭದಲ್ಲಿ ಇದೇ ರೀತಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ದರು. ಅದೇ ರೀತಿಯಾಗಿ ಏನಾದ್ರು ಅದೇ ಹಾದಿಯನ್ನು ಸಿದ್ದರಾಮಯ್ಯನವರು ಹಿಡಿತಾರಾ, ಅಥವಾ ಕಾನೂನು ಹೋರಾಟ ಮಾಡಿ ನಾನು ಗೆಲ್ತೀನಿ, ನಾವು ತಪ್ಪು ಮಾಡಿಲ್ಲ ಈ ಪ್ರಕರಣದಲ್ಲಿ, ಅಂದರೆ ಈ ಒಂದು ಆರೋಪಕ್ಕೆ ಏನು ಕಳಂಕ ಬಂದಿದೆ, ಈ ಕಳಂಕದಿಂದ ಹೊರಬರ್ತೀನಿ, ತಪ್ಪಿಲ್ಲ, ನಾವು ಈ ಹಗರಣದಲ್ಲಿ ಭಾಗಿಯಾಗಿಲ್ಲ ಅಂತ ಪ್ರೂವ್ ಮಾಡ್ತಾರಾ? ಜನಪ್ರತಿನಿಧಿಗಳ ಸ್ಪೆಷಲ್ ನ್ಯಾಯಾಲಯ, ಸ್ಪೆಷಲ್ ಕೋರ್ಟ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ, ಆದೇಶ ಏನು ಹೊರಹಾಕುತ್ತೆ? ಫೈನಲಿ ಕಾಂಗ್ರೆಸ್ ಸರ್ಕಾರ ಉಳಿಯುತ್ತಾ, ಕೊನೆಗೂ ವಿಪಕ್ಷದ ಸವಾಲೆ ಗೆದ್ದು ಬೀಗುತ್ತಾ? ಕಾದು ನೋಡೋಣ. ಓಕೆ, ಯಾವಾಗಲೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಡಿಜಿಟಲ್. ಎಲ್ಲರೂ ಕೂಡ ರಿಪಬ್ಲಿಕ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಪೇಜ್ ಆಗಿರ್ಬೋದು, ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.